ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇವತ್ತು ನಮ್ಮ ನಗರ ಭಾಗದ ಮುಳಬಾಗಿಲು ಪಟ್ಟಣದ ನಮ್ಮ ಪ್ರಥಮ ದರ್ಜೆ ಕಾಲೇಜಿಗೆ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಹಾಗೂ ಈ ಕಾಲೇಜಿನ ಅಭಿವೃದ್ಧಿ ಒಂದು ಅಧ್ಯಕ್ಷನಾಗಿ ಆಯ್ಕೆಯಾಗದಾಗ ಸಾಕಷ್ಟು ಸವಾಲುಗಳನ್ನು ನನಗೆ ಕೊಟ್ಟರು. ಅದರಲ್ಲಿ ಮೇಯ್ನಾಗಿ ನಮಗೆ ಮಕ್ಕಳು ಜಾಸ್ತಿ ಇದ್ದಾರೆ, ಆ ಕೊಠಡಿ ನಮ್ಗೆ ಕೊರತೆ ಇದ್ದಾವೆ. ಸಾಕಷ್ಟು ನಗರ ಭಾಗದಿಂದ ಹಳ್ಳಿ ಕಡೆಯಿಂದ ಬರ್ತಾಯಿದ್ದಾರೆ, ತುಂಬ ಕೊರತೆ ಇದ್ದಾಗ ನಾನು ಮನೆ ಸರ್ಕಾರ ಗಮನಕ್ಕೆ ತಂದು ಏನು ಸುಮಾರು ಮೇಲೆ 3ನೇ ಅಂತಸ್ತನ ಕೊಠಡಿ ಕಟ್ಟಲಿಕ್ಕೆ 2.5 ಕೋಟಿ ರೂಪಾಯಿ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ಕೊಂಬಂದೆ. LOC ಕೂಡ ಕೈಗೆ ಬಂದಿದೆ. ಈ ವರ್ಕ್ ಸ್ಟಾರ್ಟ್ ಮಾಡಬೇಕು. ಕಾಂಟ್ರಾಕ್ಟ್ರು ಮಾಲೂರು ಮತ್ತು ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಇವತ್ತು ಎಲ್ಲ ಸಾಕಷ್ಟು 7 ಪೂಜೆಗಳನ್ನು ಇವತ್ತು ಮುಗಿಸ್ಕೊಟ್ಟಿದ್ದೀನಿ. ಮಕ್ಕಳಿಗೆ ಅನುಕೂಲ ಆಗಲಿ. MP ಎಲೆಕ್ಷನಿಂದ ಮಕ್ಕಳು ತೊಂದರೆ ಆಗೋದು ಬೇಡ. ಹಾಗೂ ಮಕ್ಕಳು ಬೆಳಗ್ಗೆ ಊಟ ಮಾಡದೆ ಬರ್ತಾರೆ, ಅವ್ರಿಗೊಂದು ಕ್ಯಾಂಟೀನ್ ವ್ಯವಸ್ಥೆ ಆಗಿದೆ. ಹಾಗೂ ಒಂದು ಆಡಿಟೋರಿಯಂನ ಒಂದು ಮೈಕ್ ಸೆಟ್ ಮತ್ತು ಒಂದು 500 ಚೇರ್ ಮಕ್ಕಳು ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಹೈಟೆಕ್ ಮಾದರಿಯ ಸುಮಾರು 7 ಕೊಠಡಿ 8 ಕೊಠಡಿ ಎಷ್ಟು ಕೊಡಿ ಸರ್ 7 ಬರುತ್ತೆ. 7 ಕೊಠಡಿ 7 ಮತ್ತು ಆ ಕಡೆ ಒಂದು 11 ಕೊಠಡಿ ಮಾಡಲಿಕ್ಕೆ 2.5 ಕೋಟಿ ರೂಪಾಯಿ ಅಮೌಂಟ್ನ ಬಿಡುಗಡೆ ಮಾಡ್ಕೊಂಬಂದು ಆಲ್ರೆಡಿ ಕಾಂಟ್ರಾಕ್ಟ್ಗೆ LOCಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಖಾಸಗಿ ಶಾಲೆ ಓದಬೇಕಾದ್ರೆ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅರ್ಥಕೊಂಡು ನಮ್ಮ ಮುಳಬಾಗಿಲು ತಾಲೂಕಿನ ಪ್ರಥಮ ದರ್ಜೆ ಕಾಲೇಜು ಮತ್ತು ಪದವಿ ಪೂರ್ವ ಕಾಲೇಜುಗಳನ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಸಾಕಷ್ಟು ನಾನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಈಗಾಗಲೇ ಮಕ್ಕಳು ಆಡ್ಕೊಳ್ಳೋಕ್ಕೆ ನೇತಾಜಿ ಕ್ರೀಡಾಂಗಣವನ್ನು ವರ್ಣ ಮತ್ತು ಬೆಳಕಿನ ಮಾಡಲಿಕ್ಕೆ ಅದು ಕೂಡ ನೆನ್ನೆ ಕೂಡ ಪೂಜೆ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ಬಂದು ನೋಡಿದ ತಕ್ಷಣ ಸಾಕಷ್ಟು ಜನ ಇದು ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲೆ, ಹೆಣ್ಮಕ್ಳು ಎಲ್ಲ ಇದ್ದಾರೆ. ಕುಡಲಿಕ್ಕೆ ಒಂದು ಶೌಚಾಲಯ ಇರಲಿಲ್ಲ, ಕುಡ್ಲಿಕ್ಕೆ ನೀರು ಮತ್ತು ಶೌಚಾಲಯ ಇರಲಿಲ್ಲ. ಇಮ್ಡಿಯೇಟ್ ಬೋರ್ ಹಾಕಿ ತಾಯಿ ಗಂಗಮ್ಮ ಒಲಿಸಿದ್ದಾಳೆ. ಆ ಕಲೆಕ್ಷನಿಂದ ಎಲ್ಲ ಕಾಲೇಜ್ ಮಕ್ಕಳಿಗೂ ವಾಟರ್ ವ್ಯವಸ್ಥೆನ ಮಾಡಿಕೊಟ್ಟಿದ್ವಿ. ಸೊ ಒಂದೇ ಹೇಳೋದು, ಇವತ್ತು ನನ್ನ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ನಾನು ಹೋಗಿ ಸ್ಪಂದಿಸ್ತೀನಿ. 2 ವ್ಯತ್ಯಾಸ, ನಮಗೂ ನಿಮ್ಗೆ ಇರ್ತಕ್ಕಂಥ 2 ವ್ಯತ್ಯಾಸ. ನೀವು ನಮ್ಮನ್ನು ಕೇಳ್ಕೊಂತೀನಿ, ನಾನು ಇನ್ನೊಬ್ಬನ ಕೇಳ್ಕೊತೀನಿ. ನಾನು ಮಧ್ಯದಲ್ಲಿ ಒಬ್ಬ ಸೇವಕ ಅಷ್ಟೇ. ನೀವು ನನಗೆ ಬೇಕು ಅಂತ ಕೇಳ್ತೀರಿ, ನನಗೆ ಬೇಕು ಅಂತ ಕೇಳ್ತೀನಿ, ನನ್ನ ಒಂದು ಇದಕ್ಕೆ ಬೇಕು ಅಂತ ಕೇಳ್ತೀನಿ. ಸೊ ಅದರಿಂದ ಸ್ಪಂದಿಸಿ 2.5 ಕೋಟಿ ರೂಪಾಯಿ ಅಮೌಂಟ್ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. 11 ಕೊಠಡಿ ಈಗಾಗಲೇ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ 10-15 ದಿವಸ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಕೇವಲ 3-4 ತಿಂಗಳ ವರ್ಕ್ನ ಕಂಪ್ಲೀಟ್ ಮಾಡಿ ಮತ್ತೆ ಈ ಕಾಲೇಜಿಗೆ ವಾಪಸ್ ಬರ್ತೀನಿ ಅಂತೇಳಿ. ತುಂಬ ಸ್ಟ್ರೆಂತು ಚೆನ್ನಾಗಿದೆ. ಮಕ್ಕಳು ಏನೋ ಒಂದು ವಿಜನ್ ಇಟ್ಕೊಂಬರ್ತಾವ್ರೆ. ಖಾಸಗಿ ಶಾಲೆಯಲ್ಲಿ ನಾವು ಫೈಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಮಕ್ಕಳು ಈ ಸ್ಕೂಲಲ್ಲಾದರೂ ದೊಡ್ಡ ಮಟ್ಟಕ್ಕೆ ಫೈಟ್ ಮಾಡಿ ನಾವು ಇನ್ನೊಬ್ರಿಗಿಂತ ಕಡಿಮೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನು ಮಾಡ್ತಾಯಿದ್ವಿ. ಮಕ್ಕಳ ಜೊತೆ ನಾನು ಇದ್ದೀನಿ. ಒಬ್ಬ ಶಾಸಕನಾಗಿ, ಒಂದು ವಿದ್ಯಾವಂತ ಶಾಸಕನಾಗಿ ನಾನು ಏನೇನು ಮಾಡಬೇಕೋ ಎಲ್ಲವನ್ನ ಮಾಡಲಿಕ್ಕೆ ರೆಡಿ ಇದ್ದೀನಿ, ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟು, ಜನತೆ ಸಪೋರ್ಟು ನನಗೆ ಬೇಕು ಅಂತ ಕೇಳ್ತಾ ಈ ಪೂಜಾ ಕಾರ್ಯಕ್ರಮ ಮುಗಿಸಿ ಇಲ್ಲಿಂದ ಹೋಗ್ತಾಯಿದ್ದೀನಿ. ಜನ ಅನ್ಕೊಂತೀವಿ ಸುಮಾರು ಪೂಜೆಗಳು ಮಾಡ್ತಿದ್ರೆ, ಸುಮಾರು ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸ್ತಾರೆ. ಸರ್ಕಾರದಿಂದ ಅನುದಾನಗಳು ಬರ್ತಾ ಇದೆಯಾ ಅಂತ ಶಾಸಕನ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದು ಅಥೆಂಟಿಕ್ ಆಗುತ್ತೆ. ಅಮೌಂಟ್ ಬರದೆ ಮಾಡಿದ್ರೆ ಅಥೆಂಟಿಕ್ ಆಗುತ್ತೆ, ಅದು ತಪ್ಪಾಗುತ್ತದೆ. ಇಷ್ಟು ನಾನು ಏನು ಮಾಡಿದ್ದೀನಿ, ಇನ್ನೂ ಮಾಡೋ ಇದ್ದಾವೆ. 86 ಕೋಟಿ ಮಾಡೋದಿದೆ. ಇದೆಲ್ಲ ಬಂದಿರ್ತಕ್ಕಂಥದ್ದು. ಸರ್ಕಾರ ಯಾವುದೇ ಇರಲಿ, ಒಬ್ಬ ಶಾಸಕನಿಗೆ ಏನು ಪಾಲು ಬರಬೇಕೋ ಆ ಪಾಲು ನಾನು ಕಿತ್ಕೊಂಬರ್ತಾಯಿದ್ದೀನಿ. ಒಂದು ಹೇಳ್ತೀನಿ ಕೇಳಿ, ನಾವೆಲ್ಲ ಸಚಿವಾಲಯಕ್ಕೆ ತಿರುಗಬೇಕು. ನಾಳೆ ನನ್ನ ಮೀಟಿಂಗ್ ಇದೆ. ನಾಳೆ 3 ಹಾಕ್ಕೊಂಡಿದ್ದೀನಿ ನಾನು.
ಸಮಾಜ ಕಲ್ಯಾಣ ಇಲಾಖೆ ಹಾಕ್ಕೊಂಡಿದ್ದೀನಿ, ಒಂದು ಪೌರಾಡಳಿತ ಹಾಕ್ಕೊಂಡಿದ್ದೀನಿ, ಹಾಗೂ ಮತ್ತು ನಗರಾಭಿವೃದ್ಧಿ ಹಾಕ್ಕೊಂಡಿದ್ದೀನಿ. ನಾಳೆ ನಾನೊಬ್ಬ ಅಶ್ಯೂರೆನ್ಸ್ ಕಮಿಟಿದಲ್ಲಿದ್ದೀನಿ. ಎಲ್ಲವನ್ನೂ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರ ನನಗೆ ಕೊಟ್ಟಿದೆ. ಇವತ್ತು ನನ್ನ ಮುಳುಬಾಗಿಲಲ್ಲಿ ಇದಿಲ್ಲ ಅಂತ ಕೇಳೋ ಹಕ್ಕು ನೀವು ನನಗೆ ಕೊಟ್ಟಿದ್ದೀರಿ. ನಾನಾಗಲ್ಲಿ ಚಲಾಯಿಸ್ತಾ ಇದ್ದೀನಿ. ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಮಾತಾಡ್ತಕ್ಕಂಥ ಹಕ್ಕನ್ನು ಚಲಾಯಿಸಿದರೆ ಕೊಡ್ತಕ್ಕಂಥ ಹಕ್ಕನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಸಾಕಷ್ಟು ಇನ್ನೂ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ಸಾಕಷ್ಟು ಪೂಜೆಗಳು ಮಾಡೋದಿದೆ. ಈಗಾಗಲೇ ನಮ್ಮ ಇವ್ರಿಗೆ ಸಚಿವರಿಗೆ ಮತ್ತು ನಮ್ಮ ಎಸ್ ಎನ್ ನಾರಾಯಣಸ್ವಾಮಿಗೆ ಆಲ್ರೆಡಿ ಮೆಮೊರಾಂಡಮ್ ಕೊಟ್ಟಿದ್ದೀನಿ. ನಂಗೆ ಹೈಟೆಕ್ ಕಾಂಪ್ಲೆಕ್ಸ್ ಕಮ್ ಬಸ್ ಸ್ಟ್ಯಾಂಡ್ ಬೇಕು ಅಂತ. ಅವ್ರು ಜಾಗ ಕೇಳ್ತಾ ಇದ್ದಾರೆ. ನಾವು ಸ್ಪಂದಿಸುವಂಥ ಶಕ್ತಿ, ಕೇಳುವಂಥ ಶಕ್ತಿ ನಮಗಿದ್ರೆ ತಡೆಯುವಂಥ ಶಕ್ತಿ ಯಾರ ಕೈಯಲ್ಲಿ ಆಗೋದಿಲ್ಲ. ಬೇರೆ ತಾಲೂಕುಗಳಲ್ಲಿ ಇಲ್ಲದ ಅಭಿವೃದ್ಧಿ ಮುಳಬಾಗಲಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣ ಏನು? ನಾನು ಮುಳಬಾಗಿಲು ತಾಲೂಕು ಮಾತ್ರ ಶಾಸಕ. ಮುಳಬಾಗಿಲು ತಾಲೂಕು ಬಗ್ಗೆ ಮಾತ್ರ ಕೇಳಿ. ನಾನು 2 ಕಡೆ ಕೈ ಹಾಕೋದು, 3 ಕೈ ಹಾಕೋದು ಅಭ್ಯಾಸ ನನಗಿಲ್ಲ. ನಾನು ಮುಳಬಾಗಿಲು ತಾಲೂಕಿನ ಶಾಸಕ. ಯಾರೇ ಬರಲಿ ಸರ್, ನಾನೇ ಖುದ್ದ CM ಹತ್ರ CM ಪಣ್ಣಕ್ಕೆ ಹೋಗ್ತೀನಿ. 315 ಪೇಷಂಟ್ಗಳಿಗೆ ನಾನು ಬಂದಿದ್ದಾದಮೇಲೆ 315 ಜನ ಪೇಷಂಟ್ಗೆ ದುಡ್ಡು ಕೊಡ್ಸಿದ್ದೀನಿ. ಅವ್ರು ಕಾಂಗ್ರೆಸ್ಸಾ ಇಲ್ಲ JDS BJPನ ಇಲ್ಲ ಆಮ್ ಆದ್ಮಿ ಅಂತಲ್ಲ. ನಾನೊಬ್ಬ ಶಾಸಕ, ನನ್ನ ಪ್ರಜೆ, ನನ್ನ ಕಾರ್ಯಕರ್ತ, ನನ್ನ ಊರವನು. ಅವ್ರು ಸ್ಪಂದಿಸ್ಬೇಕು. ಅದು ಬಿಟ್ಟರೆ ಯಾವ ಪಕ್ಷ ಅಂತ ನಾನು ನೋಡ್ತಾ ಇಲ್ಲ. 315 ಜನಕ್ಕೆ CM ಕಡೆ ಸೈನ್ ಹಾಕಿ CM ಫಂಡ್ ಕೊಡಿಸಿ, ಹಾಸ್ಪಿಟ್ಲ್ ಫಂಡ್ ಕೊಡಿಸಿದ್ದೀನಿ. ಅದಲ್ವಾ? ಸೊ ನಾನು ಏನು ಮಾಡಬೇಕು ಆ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ. ಅದಲ್ವಾ? ಖಂಡಿತವಾಗ್ಲೂ ಇದಕ್ಕೆ ಎಲ್ಲ ಪಕ್ಷದವರು ಆಗಿರ್ಬೋದು, ಎಲ್ಲ ನಾಯಕರು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನನ್ನ ಮುಂದೆ ಕಳಿಸಿ. ನಾನು ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೆಕ್ಟೇಷನ್ ನೀರು ಕೆಲಸ ಮಾಡ್ತೀನಿ. ಸುಮ್ಮನೆ ಅಂತೂ ಪೂಜೆ ಮಾಡೋಕ್ಕಾಗೋದಿಲ್ಲ. ಅದರ LOC ಕೈಗೆ ಬಂದರೆ ಮಾತ್ರ ಪೂಜೆ ಮಾಡೋಕ್ಕಾಗೋದು. ಇವ್ರು ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಏನಂದ್ರು, ಕಮಿಟಿದಲ್ಲಿ ನಮ್ಮ ಹತ್ರ ಬಿಲ್ಡಿಂಗ್ ಇಲ್ಲ, ನಮ್ಮ ಬಿಲ್ಡಿಂಗ್ ಬೇಕು ಅಂತಂದ್ರು. ನಾನು ಅಲ್ಲಿಟ್ಟೆ, ಸೆಷನ್ಲಿಟ್ಟೆ, ನಂಗೆ ಬಿಲ್ಡಿಂಗ್ ಇಲ್ಲ ಕೊಡಿ ಅಂತ ಇಟ್ಟೆ. ಅದಲ್ವಾ? ಮೊನ್ನೆ ಮಾಡಿದ್ದು ಒಂದು ಕೂಗು. ಅದಲ್ಲ, 26 ಉಪಕೇಂದ್ರಗಳಿಗೆ ಹಾಗೂ ಹಾಸ್ಪಿಟ್ಲ್ ನವೀಕರಣ ಮಾಡೋಕ್ಕೆ ಈಗಾಗಲೇ 8 ಕೋಟಿ ರೂಪಾಯಿ ಬೆಳಗ್ಗೆ ಫೋನ್ ಮಾಡಿದ್ರು. ಬೇಗ ಎಲ್ಲ ಇದು ರೆಡಿ ಮಾಡಿಕೊಡಿ ಸ್ಕೆಚ್ ಅಂತ. ಅಂದರೆ ಕೇಳೋ ಹಕ್ಕು ನಮಗಿದ್ದಾಗ ತೊಡೆಯೋ ಹಕ್ಕು ಇನ್ನೊಬ್ರಿಗೆ ಯಾರಿಗಿದೆ? ನನಗೆ ಸುಳ್ಳು ಪಳ್ಳು ಹೇಳೋದು ನನಗೆ ಬರೋಲ್ಲ. ಸುಳ್ಳು ಪೂಜೆ ನಾನು ಮಾಡಲ್ಲ. ಸುಮ್ಮನೆ ಕಾಂಟ್ರಾಕ್ಟ್ಲಿ ಕಮಿಟ್ ಮಾಡಿಸಲ್ಲ. ನಾನು ಇದನ್ನು ಮಾಡಿಬಿಡಿ ಅಂತ. ಅದು ಬೇರೆಯವರಿದ್ರು ಅವ್ರು ಹೋದ್ರು. ನಮಗೆ ಅವೆಲ್ಲ ಇಲ್ಲ. ಆಯ್ತಲ್ಲ, ಏನು ಬರುತ್ತೋ ಆ ಕೆಲಸ ಮಾಡಿಕೊಡಿ ಅಷ್ಟೇ ತಾನೆ. LOC ಇದೆಯಾ? ತಂದಿದೆಯಾ ಅದು ಲೆಟ್ರು? ನಂತರ ಇತ್ತು ಲೆಟ್ರ್ ಇದೆಯಾ? ಹಾಗೆ ಥ್ಯಾಂಕ್ ಯು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.